ಇತಿಹಾಸದ ಸಾಮಾಜಿಕ ಆರ್ಥಿಕ ಆಯಾಮಗಳು. ತುಳುನಾಡಿನ ಇತಿಹಾಸ ಅಂದ ಕೂಡಲೇ ನಮಗೆ ನೆನಪಾಗುವುದು ಪಾಡ್ದನ, ಭೂತಕೋಲ, ದೈವಸ್ಥಾನ, ಗುತ್ತು, ಚಾವಡಿ, ದೇವಾಲಯಗಳು, ನೇಮ, ಕಂಬಿಲ, ಕಂಬಳ ಇತ್ಯಾದಿ ಕೆಲವು ಅಸ್ತಿತ್ವಗಳು. ಈ ಅಸ್ತಿತ್ವಗಳನ್ನು ಗುರುತಿಸುತ್ತಾ ಅರ್ಥೈಸುತ್ತಾ ಸಾಗುವಾಗಲೇ ನಮಗೆ ತುಳುನಾಡಿನ ಇತಿಹಾಸ ಅನ್ನೋದು ಕಣ್ಣು ಮುಂದೆ ಕಟ್ಟಿದ ಹಾಗಾಗತ್ತೆ. ಮಿತ್ರರೇ, ಇದರಲ್ಲೇ ಇದೆ ತುಳುನಾಡಿನ ಅಸ್ಮಿತೆ. ಈ ಅಸ್ತಿತ್ವಗಳಲ್ಲಿ, ಗುರುತುಗಳಲ್ಲಿ ನಾವು ತುಳುನಾಡನ್ನು ಕಲ್ಪಿಸಿಕೊಳ್ತಾ ಹೋಗೋದು ಇದೆಯಲ್ಲ, ಇದುವೇ ತುಳುನಾಡಿನ ಹಿರಿಮೆ ಮತ್ತು ಅಸ್ಮಿತೆ. ಎಷ್ಟು ಈ ಗುರುತುಗಳನ್ನು, ಅಸ್ತಿತ್ವಗಳನ್ನು ನಾವು ಅರಸುತ್ತಾ ಅರ್ಥೈಸ್ತಾ ಹೋಗ್ತೇವೋ ಅಷ್ಟು ತುಳುನಾಡಿನ ಇತಿಹಾಸದ ಹಿರಿಮೆಯ ಬಗ್ಗೆ ನಮಗೆ ಮನದಟ್ಟಾಗ್ತದೆ. ಇಲ್ಲಿ ತುಳುನಾಡಿನ ಇತಿಹಾಸ ಅಂತ ಹೇಳುವಾಗ ಅದರ ಜೊತೆಗೆ ಈ ಇತಿಹಾಸವನ್ನು ಕಟ್ಟಿಕೊಟ್ಟಂಥ ಒಂದು ಬಹುದೊಡ್ಡ ವಿದ್ವಜ್ಜನ ಪರಂಪರೆ ನಮ್ಮ ಮುಂದೆ ತಟ್ಟನೆ ನಿಂತು ಬಿಡ್ತದೆ. ಮಂಜೇಶ್ವರ ಗೋವಿಂದ ಪೈಗಳಿಂದ ತೊಡಗಿ ಗಣಪತಿರಾವ್ ಐಗಳ್, ಎಸ್.ಯು. ಪಣಿಯಾಡಿ, ಕೊಳಲ್ ಶೀನಪ್ಪ ಹೆಗಡೆ, ಬಿ.ಎ. ಸಾಲೆತೊರೆ, ಅಲ್ಲಿಂದ ಮುಂದೆ ಬರ್ತಾ ಡಾಕ್ಟರ್ ಗುರುರಾಜ್ ಭಟ್ರು ನನ್ನ ಗುರುಗಳು. ಇವತ್ತು ಅತ್ಯಂತ ಆದರದಿಂದ ಅವರನ್ನು ನಾನು ನೆನಪಿಸ್ಕೊಳ್ತೇನೆ. ಕೆ.ವಿ. ರಮೇಶ್, ಅವರ ಜೊತೆಗೆ ಕೆ.ಜಿ. ವಸಂತ ಮಾಧವ, ಪ್ರೊಫೆಸರ್ ಪಿ.ಎನ್. ನರಸಿಂಹಮೂರ್ತಿ, ಬಿ.ಎ. ವಿವೇಕರೈಗಳು, ಚಿನ್ನಪ್ಪ ಗೌಡ್ರು, ಹೊಸ ತಲೆಮಾರಿನ ಅಶೋಕ್ ಆಳ್ವ, ಎಸ್.ಆರ್. ಕೃಷ್ಣಯ್ಯ, ಶ್ರೀಮತಿ ಇಂದಿರಾ ಹೆಗ್ಗಡೆ ಅವರು, ಇನ್ನೂ ಅನೇಕ ಜನ. ನನ್ನ ಸಹಪಾಠಿ ಡಾಕ್ಟರ್ ವಸಂತ್ ಶೆಟ್ಟಿ ಅವರನ್ನಂತೂ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರು ನಾನು ಜಗದೀಶ್ ಶೆಟ್ಟರು ಅವರ ಸಹೋದರ ಹೇಳಿದ ಹಾಗೆ ಒಬ್ಬರೇ ಗುರುಗಳಿಂದ ಮಹಾನ್ ಪ್ರಭಾವಿತರಾಗಿ ನನಗೆ ಹೇಳಿಕೊಳ್ಳೋದಂತಲ್ಲ, ನನಗೆ ಇಕನಾಮಿಕ್ಸ್ನಲ್ಲಿ BA ಮೈಸೂರು ವಿಶ್ವವಿದ್ಯಾಲಯದಿಂದ ಗೋಲ್ಡ್ ಮೆಡಲ್ ಬಂತು. ಆದರೂ ನಾನು ಹಿಸ್ಟ್ರಿ MAಗೆ ಹೋದೆ ಮೈಸೂರಿನಲ್ಲಿ. ಕಾರಣ ಇಷ್ಟೇ, ನಾನು ಕೇಳಿದ್ರು ಪ್ರೊಫೆಸರ್ ಶೇಖಾಲಿ ಅವರು, ಪ್ರೊಫೆಸರ್ ಆಗ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿದ್ದರು. ಇಕನಾಮಿಕ್ಸ್ನಲ್ಲಿ ನಿಮಗೆ ಗೋಲ್ಡ್ ಮೆಡಲ್ ಬಂದಿದೆ, ನಿಮಗೆ ಮೆರಿಟ್ ಸ್ಕಾಲರ್ಶಿಪ್ ಇದೆ, ಯಾಕೆ ಇದಕ್ಕೆ ಬರ್ತೀಯ ಅಂತ. ಅದಕ್ಕೆ ನಾನು ಹೇಳಿದ್ದು, ನಾನು PhD ಮಾಡಬೇಕು ಸರ್. PhDಯ ಫುಲ್ ಫಾರ್ಮ್ ಕೇಳಿದರೆ ಬಹುಶಃ ನನಗೆ ಗೊತ್ತಿರಲಿಲ್ಲ. ನನ್ನ ಕಣ್ಣು ಮುಂದಿದ್ದದ್ದು ಡಾಕ್ಟರ್ ಗುರುರಾಜ್ ಭಟ್ರು, ಅವರ ಸಂಶೋಧನೆ, ಅವರ ಆ ವಿದ್ವತ್ ಪೂರ್ಣ ನಿಲುವು, ಟೋಟಲಿ ಮೆಸ್ಮರೈಸ್ಡ್. ನಾನು ಮತ್ತು ಡಾಕ್ಟರ್ ವಸಂತ್ ಶೆಟ್ಟಿ ನಾವಿಬ್ಬರು ಇದೇ ಅಧ್ಯಯನಕ್ಕೆ ಕಾಲಿಟ್ಟೆವು. ಇಬ್ಬರಿಗೂ PhD ಮಾಡುವಂಥ ಅವಕಾಶ ದೊರಕಿತು. ಹಾಗಾಗಿ ಅವರು ನನಗೆ ಪ್ರಾತಸ್ಮರಣೀಯರು. ಈ ಎಲ್ಲ ವಿದ್ವಜ್ಜನ ಪರಂಪರೆ ನಮ್ಮ ಸಂಶೋಧಕರಿಗೆ ಒಲಿದು ಬಂದ ಬಳುವಳಿಯ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಷ್ಟರ ಮಟ್ಟಿಗೆ ನಾವು ಇದನ್ನು ಉಪಯೋಗಿಸ್ಕೊಳ್ತೇವೆ ಅನ್ನೋದು ಅವರವರ ತಾಕತ್ತಿಗೆ, ಸಾಮರ್ಥ್ಯಕ್ಕೆ, ಯೋಗ್ಯತೆಗೆ ಬಿಟ್ಟದ್ದು. ಆದರೆ ನಮಗೆ ಸಂಶೋಧಕರಿಗೆ, ಯುವ ಸಂಶೋಧಕರಿಗೆ ಮುಖ್ಯವಾಗಿ ಇದು ಬಹುದೊಡ್ಡ ಬಳುವಳಿಯ ಭಾಗ್ಯ. ಅವರೆಲ್ಲರಿಗೆ, ಆ ಹಿರಿಯ ವಿದ್ವಜ್ಜನರಿಗೆ ನಮಿಸಿ ಇವತ್ತು ನನಗೆ ಕಂಡಂತಹ ಕೆಲವು ಆಲೋಚನೆಗಳನ್ನು, ಆಯಾಮಗಳ ಕುರಿತ ಆಲೋಚನೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಇತಿಹಾಸವನ್ನು ಒಂದು ಜ್ಞಾನದ ಶಾಖೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಕಾಲದ ಚೌಕಟ್ಟು ಇಲ್ಲ. ಇದು ನಾನು ತಿಳ್ಕೊಂಡದ್ದು. ಅದೊಂದು ಜ್ಞಾನದ ಶಾಖೆ ಅಂತ ತಿಳಿದ್ರೆ ನಮ್ಮ ಅಧ್ಯಯನದ ಅವಶ್ಯಕತೆಗೆ ಅನುಗುಣವಾಗಿ ನಾವು ಕಾಲದ ಚೌಕಟ್ಟನ್ನು ಹಾಕ್ಕೊಳ್ತೇವೆ. ಹಿಂದಿನಿಂದ ಇಂದಿನವರೆಗೆ, ಭೂತದಿಂದ ವರ್ತಮಾನದವರೆಗೆ ಇತಿಹಾಸದ ಕಾಲನದಿ ಪ್ರವಹಿಸುತ್ತಲೇ ಇರ್ತದೆ.
ನಾವು ಎಲ್ಲೆಲ್ಲಿ ಬೇಕು ನಮ್ಮ ಅನುಕೂಲತೆಗಳಿಗೆ ತಕ್ಕ ಹಾಗೆ ಅದನ್ನು ಕಾಲಮಿತಿಗೆ ಒಳಪಡಿಸಿ ಅಧ್ಯಯನ ಮಾಡ್ತಾ ಹೋಗ್ತೇವೆ. ಹಾಗೆಯೇ ಒಂದು ಪ್ರದೇಶದ ಇತಿಹಾಸವನ್ನು ದ್ವೀಪದ ಹಾಗೆ ಕಟ್ಟಿಕೊಡ್ಲಿಕ್ಕೆ ಆಗುವುದಿಲ್ಲ. ಅದು ಕೂಡ ಮನುಷ್ಯ ಸಂಘಜೀವಿಯಾಗಿ ಆಗಿದ್ದಾಗ ಕೊಡುಕೊಳ್ಳುವಿಕೆಯಿಂದಲೇ ಸಂಸ್ಕೃತಿ ಹುಟ್ಟಿಕೊಳ್ಳುವಾಗ, ಶ್ರೀಮಂತವಾಗುವಾಗ ಸಹಜವಾಗಿ ಯಾವ ಪ್ರದೇಶದ ಇತಿಹಾಸ ಯಾವುದೇ ವಿಭಾಗ ಆಗಲಿ ಅದನ್ನು ಪ್ರತ್ಯೇಕವಾಗಿ ಕಟ್ಟಿಕೊಡ್ಲಿಕ್ಕೆ ಆಗುವುದಿಲ್ಲ. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂತಂದರೆ, ತುಳುನಾಡು ಅಂದ ತಕ್ಷಣ ಬೈಕಾಡಿಯ ದಕ್ಷಿಣಕ್ಕೆ, ಬೈಕಾಡಿಯ ದಕ್ಷಿಣ ಅಂದರೆ ಕಲ್ಯಾಣಪುರ ಹೊಳೆ, ಬೈಕಾಡಿ ಎಂಬ ಹೆಸರು ಕೂಡ ಎಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಅದು ನಮ್ಮ ಸಣ್ಣ ಯಂಗರ್ ಜನರೇಷನ್ ಇವರಿಗೆ. ಕಲ್ಯಾಣಪುರ ಹೊಳೆಯ ದಕ್ಷಿಣಕ್ಕೆ ಸುಳ್ಯ ಕಾಸರಗೋಡಿನವರೆಗೆ ತುಳು ಭಾಷಿಕರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಇರುವ ಪ್ರದೇಶಗಳಿಗೆ ಒಟ್ಟಾಗಿ ತುಳುನಾಡು ಅಂತ ಕಲ್ಪಿಸುವುದಾದರೆ ಅದಷ್ಟನ್ನೇ ಚೌಕಟ್ಟಿನಲ್ಲಿ ಇಟ್ಕೊಂಡು, ಭೌಗೋಳಿಕ ಚೌಕಟ್ಟಲ್ಲಿ ಇಟ್ಕೊಂಡು ಇತಿಹಾಸ ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿಯ ಸುತ್ತಮುತ್ತಲ ಪ್ರದೇಶಗಳ ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆಯಿಂದ ಈ ಸಂಸ್ಕೃತಿ ಪ್ರಭಾವಿತ ಆಗೋದರಿಂದ ಇಲ್ಲಿನ ಸಾಮಾಜಿಕ ಆರ್ಥಿಕ ಇತಿಹಾಸಗಳು ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ಳೋದ್ರಿಂದ ಅವುಗಳನ್ನು ನಾವು ಆ ಭೌಗೋಳಿಕ ಹಿನ್ನೆಲೆಯಲ್ಲಿ ಕಲಿಬೇಕಾಗತ್ತೆ ಅನ್ನೋದಕ್ಕೆ ಇದು ಒಂದು ಪೀಠಿಕೆ ಅಷ್ಟೇ. ಇನ್ನು ತುಳುನಾಡ ಸಾಮಾಜಿಕ ಸಂರಚನೆಗೆ ಬಂದರೆ ಡಾಕ್ಟರ್ ಗುರುರಾಜ ಭಟ್ಟರು ಮಾಡಿಕೊಂಡಂಥ ಒಂದು ವರ್ಗೀಕರಣ. ಅವರು ಹೇಳ್ತಾರೆ, ತುಳುನಾಡ ಸಮಾಜದಲ್ಲಿ ಬಿಲ್ಲವರು ಮೊಗೇರರು, ಬಂಟರು ನಾಯರು ಮತ್ತು ಬ್ರಾಹ್ಮಣರು ಜೈನರು ಪ್ರಭಾವಶಾಲಿಗಳಾಗಿದ್ದರು. ಅವರು ಸಾಂಸ್ಕೃತಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದರಿಂದ ಹೆಚ್ಚು ತೊಡಗಿಕೊಂಡಿದ್ದರಿಂದ ಪ್ರಭಾವಶಾಲಿಗಳಾಗಿದ್ದರು ಸಮಾಜದಲ್ಲಿ. ಇಲ್ಲಿ ಯಾವುದೇ ವರ್ಗಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ನಾನು ಜಿಜ್ಞಾಸೆಗೆ ಹೋಗೋದಿಲ್ಲ. ಬಿಲ್ಲವರು ಮೊಗೇರರು, ನಾಡವರು ನಾಯರರು, ಬ್ರಾಹ್ಮಣರು ಜೈನರು ಅಂತ 3 ಮುಖ್ಯ ವರ್ಗಗಳನ್ನು ಅವರು ಒತ್ತಿ ಹೇಳ್ತಾರೆ. ಆದರೆ ಇದು ಸಾಮಾನ್ಯ ವರ್ಗೀಕರಣ ಅಂತ ಅನ್ನಿಸ್ಬೋದು. ಯಾಕಂತ ಹೇಳಿದ್ರೆ ಬ್ರಾಹ್ಮಣ ಎಂಬ ಒಂದು ಶಬ್ದದಲ್ಲಿ, ಆ ಒಂದು ಚಕ್ರದ ಅಡಿಯಲ್ಲಿ ವಲಸೆ ಬಂದವರು ಎಷ್ಟೋ ಜನ ಇದ್ದಾರೆ, ಸೇರ್ಕೊಂಡಿದ್ದಾರೆ. ಅದನ್ನು ಪ್ರತ್ಯೇಕವಾಗಿ ಅವರು ಹೇಳೋದಿಲ್ಲ, ಮತ್ತೆ ಅದನ್ನು ವಿವರವಾಗಿ ಹೇಳುವಾಗ ಅದನ್ನು ಮೆನ್ಷನ್ ಮಾಡ್ತಾರೆ. ಆಗ 3 ಮುಖ್ಯ ವರ್ಗಗಳಲ್ಲಿ ಬ್ರಾಹ್ಮಣರು ಅಂತ ಮಾತ್ರ ಹೇಳ್ತಾರೆ. ಬ್ರಾಹ್ಮಣರು ಅಂತ ಹೇಳುವಾಗ ವಲಸೆ ಬಂದ ಜನಾಂಗವನ್ನು ನಾವು ಅದರಲ್ಲಿ ನೋಡೋದಿದ್ರೆ ಅಲ್ಲಿ ಶಿವಳ್ಳಿ, ಕೋಟೇಶ್ವರ, ಸ್ಥಾನಿಕ, ಹವ್ಯಕ, ಸಕಾಲಪುರಿ, ಕರಾಡ, ಚಿತ್ಪಾವನ, ಹೀಗೆ ಗೌಡ ಸಾರಸ್ವತ ಈ ವಲಸೆ ಬಂದ ಜನಾಂಗಗಳು ಕೂಡ ಅದರೊಳಗೆ ಸೇರ್ಕೊಂಡಿವೆ. ಇದು ಬ್ರಾಹ್ಮಣ ಅನ್ನೋ ಒಂದು ದೊಡ್ಡ ಚಕ್ರದಡಿಯಲ್ಲಿ. ಹಾಗೆ ನಾಯರರು ಅಲ್ಲಿ ಕೂಡ ವಲಸೆ ಬಂದವರು, ಕೇರಳದಿಂದ ವಲಸೆ ಬಂದ ಮಲಯಾಳಿ ಸಮುದಾಯ. ನಾಡವರು ಬಂಟರು ಅಂತೇಳಿ ಅಲ್ಲಿ ಪ್ರತ್ಯೇಕತೆ, ಅದು ಮತ್ತೆ ಜಿಜ್ಞಾಸೆಗೊಳಪಟ್ಟದ್ದು. ಹೀಗೆ ಅನೇಕ ವರ್ಗಗಳನ್ನೆಲ್ಲ ಅವರು ಗಮನಿಸಿಯೂ ಪಾಯಿಂಟ್ಔಟ್ ಮಾಡದೆ 3 ಮುಖ್ಯ ವರ್ಗಗಳು ಇವು ಪ್ರಭಾವಶಾಲಿಗಳಾಗಿದ್ದವು ಅಂತ ಹೇಳ್ತಾರೆ. ಜೈನರು ಪ್ರಭಾವಶಾಲಿಗಳು ಅಂತ ಹೇಳ್ತಾರೆ. ಅವರು ಸಾಮಂತ ಅರಸರಾಗಿ ಗುರುತಿಸಿಕೊಂಡವರು, ಆದರೆ ಅವರ ಸಂಖ್ಯೆ ಕಡಿಮೆ. ಇನ್ನು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರು ಸಮಾಜದಲ್ಲಿ ಇದ್ದರು. ಅನುಕ್ರಮವಾಗಿ ವ್ಯಾಪಾರಿಗಳಾಗಿ, ಮುಸ್ಲಿಮರು ವ್ಯಾಪಾರಿಗಳಾಗಿ, ಕ್ರಿಶ್ಚಿಯನ್ರು ತೋಟಗಾರಿಕೆ ಕೃಷಿಗಾರಿಕೆಯಲ್ಲಿ ತೊಡಗಿಕೊಂಡಿದ್ದರು. ಇದಿಷ್ಟು ಪ್ರಭಾವಶಾಲಿ ವರ್ಗಗಳು. ಹಾಗಾದರೆ ಪ್ರಭಾವಶಾಲಿ ವರ್ಗಗಳು ಯಾವುವು ಅಂತ ಕೇಳಿದರೆ, ಆ ಮಾನದಂಡ ಯಾವುದು ಅಂತ ಕೇಳಿದರೆ ಭೂ ಒಡೆತನ ಮುಖ್ಯವಾಗಿ ಇದ್ದದ್ದು. ಈ ಥರ ಇದ್ದದನ್ನು ನಾವು ಮತ್ತೆ ಪರಿಗಣಿಸಬೇಕು. ಮೊದಲಾಗಿ ಭೂ ಒಡೆತನ ಇತ್ತು, ನಾಡವರಲ್ಲಿತ್ತು, ಜೈನರಲ್ಲಿತ್ತು, ಬ್ರಾಹ್ಮಣರಲ್ಲಿತ್ತು, ಇದು ಮಾತ್ರ. ಆದರೆ ಅವರನ್ನು ಪ್ರಭಾವಶಾಲಿಗಳಂತ ಗುರುತಿಸುವಂತಹದ್ದು ಮಾನದಂಡ ಸಾಂಸ್ಕೃತಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು ಅನ್ನುವ ಕಾರಣಕ್ಕೆ. ನೋಡಿ ಹೇಗೆ ಮತ್ತೆ ಆ ಮಾನದಂಡ ಬದಲಾಗ್ತಾ ಹೋಗ್ತದೆ ಅನ್ನೋದನ್ನ. ವಿಜಯನಗರ ಕಾಲಕ್ಕೆ ಬಂದ್ರ ಆವಾಗ ಅಲ್ಲಿ ಬೇರೆ ಮಾನದಂಡ. ವ್ಯಾಪಾರಿಗಳು ಅವರು ದಾನ ಧರ್ಮ
ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಕಾರಣ ಅವರು ಪ್ರಭಾವಶಾಲಿಗಳಾಗಿ ಗುರುತಿಸಿಕೊಳ್ತಾರೆ. ಇನ್ನು ವಸಾಹತುಶಾಹಿ ಆಳ್ವಿಕೆಯ ಕಾಲಕ್ಕೆ ಬಂದರೆ ಬೇರೆಯೇ ಮಾನದಂಡಗಳು ಹುಟ್ಟಿಕೊಳ್ತವೆ. ಇದು ಯಾವ ಮಾನದಂಡಗಳು? ಭೂ ಒಡೆತನ, ಒನ್ಸ್ ಅಗೇನ್ ಭೂ ಒಡೆತನ, ಭೂ ಮಾಲೀಕತ್ವ. ಬಂಟರು ಭೂ ಮಾಲೀಕರಾಗಿದ್ದರು, ಬ್ರಾಹ್ಮಣರು ಭೂ ಮಾಲೀಕರಾಗಿದ್ದರು. ಈ ಹೊತ್ತಿಗ ಆಗಲೇ ಗೌಡ ಸಾರಸ್ವತರು ಭೂ ಮಾಲೀಕರಾದ್ದನ್ನು ನಾವು ಕಾಣ್ತೇವೆ. ವಸಾಹತುಶಾಹಿ ಕಾಲದಲ್ಲಿ ವಲಸೆ ಬಂದಾಗಿದೆ. ನನಗೀಗ ನೆನಪಾಗೋದು ಹೇಳ್ತಾ ಎರಡು ಮಹಾನ್ ಕೃತಿಗಳು. ಒಂದು ವಸುಧೇಂದ್ರ ಅವರ ತೇಜೋ ತುಂಗಭದ್ರ, ಮತ್ತೊಂದು ಎಂ ಗೋಪಾಲಕೃಷ್ಣ ಪೈ ಅವರ ಸ್ವಪ್ನ ಸಾರಸ್ವತ. ಇವೆರಡು ಓದಿದರೆ ಹೇಗೆ ಗೌಡ ಸಾರಸ್ವತ ಕೊಂಕಣಿ ಸಮುದಾಯಗಳು ಕ್ರಮೇಣ ವ್ಯಾಪಾರದಿಂದ ತೊಡಗಿ ಭೂ ಒಡೆತನಕ್ಕೆ ತಿರುಗಿ ಮತ್ತೆ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ ತೆರೆದುಕೊಂಡ್ರು, ಪ್ರಭಾವಶಾಲಿಗಳಾಗಿದ್ದರು ಅನ್ನೋದು ಕೂಡ ಈ ಕ್ಷಣಕ್ಕೆ ನನಗೆ ಆಲೋಚನೆ ಹುಟ್ಟುಕೊಳ್ತದೆ. ಆದರೆ ವಸಾಹತುಶಾಹಿ ಕಾಲದ ಬಗ್ಗೆ ನಾನು ಹೇಳ್ತಾ ಇರೋದ್ರಿಂದ ಇಲ್ಲಿಯ ಮಾನದಂಡಗಳು ಯಾವುವು? ಬ್ರಿಟಿಷ್ ಸರ್ಕಾರಕ್ಕೆ ಕಾಲಕ್ಕೆ ಸರಿಯಾಗಿ ಕಂದಾಯ ಪಾವತಿ ಮಾಡ್ತಿದ್ದವರು ಯಾರೋ ಅವರು ಪ್ರಭಾವಶಾಲಿಗಳು, ಭೂ ಮಾಲೀಕರು ಯಾರೋ ಅವರು ಕಂದಾಯ ಪಾವತಿ ಮಾಡ್ತಿದ್ರು, ವ್ಯಾಪಾರಿಗಳು ಯಾರೋ ಅವರು ಪಾವತಿ ಮಾಡ್ತಾ ಇದ್ರು, ಉಳಿದವರೆಲ್ಲ ನಗಣ್ಯರು. ಆದರೆ 1830 ಹೊತ್ತಿಗೆ 1800ರಲ್ಲಿ ಇಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರಾರಂಭ ಆಯಿತು. 1830 ಹೊತ್ತಿಗೆ ಆಗುವಾಗ ಮತ್ತೆ ಮಾನದಂಡ ಚೇಂಜ್ ಆಗ್ತದೆ, ಆಯಾಮಗಳು ಬದಲಾಗ್ತವೆ. ಗೌಡ ಸಾರಸ್ವತರ ಬಗ್ಗೆ ಬ್ರಿಟಿಷರದ್ದು ಬಹಳ ಮುಕ್ತ ಪ್ರಶಂಸೆ ನಾವು ಕಾಣ್ತೇವೆ. 1830 ಒಂದು ವರದಿ ಇದೆ, ಸ್ಟೋಕ್ಸ್ ರಿಪೋರ್ಟ್ ಅಂತ. ಅದರಲ್ಲಿ ಅವರು ಹೇಳ್ತಾರೆ, ಅವರು ಬಹಳ ಚೆನ್ನಾಗಿ ಬರೀತಾರೆ. ಐ ಕೋಟ್, ಆ್ಯಂಡ್ Konkanis in particular are characterized by acuteness and intelligence. It is not surprising that men of this stamp in the general struggle for wealth should be successful competitors with the simple and ignorant farmers with whom they have to deal. Unquote. ಹೇಗೆ ಬ್ರಿಟಿಷರ ದಾಖಲೆಯಲ್ಲಿ ಇದು ಮೆನ್ಷನ್ ಆಯಿತು ನೋಡಿ. ಗೌಡ ಸಾರಸ್ವತರು ಭೂ ಮಾಲೀಕರಾದದ್ದು ಬ್ರಿಟಿಷ್ ಸರ್ಕಾರಕ್ಕೆ ಬಹಳ ಖುಷಿ ಕೊಡ್ತದೆ. ಹೆಚ್ಚು ಹೆಚ್ಚು ಅವರ ಬಂಡವಾಳವನ್ನು ಭೂ ಒಡೆತನಕ್ಕೆ ತೊಡಗಿಸಿಕೊಂಡಾಗ ಕಂದಾಯ ಪಾವತಿ ಸುಲಭ ಆಯಿತು, ಸರ್ಕಾರಕ್ಕೆ ಬೇಕಾದ್ದು ಅದೇ. ಹಾಗಾಗಿ ಅವರು ಪ್ರಭಾವಶಾಲಿಗಳಾದರು. ಮಾನದಂಡಗಳು, ಪ್ರಭಾವಶಾಲಿ ಸಮಾಜದಲ್ಲಿ ಪ್ರಭಾವಶಾಲಿಗಳು ಯಾರು ಅನ್ನೋದಕ್ಕೆ ಇದು ಬದಲಾದ ಮಾನದಂಡಗಳು. ಜತೆಗೆ ಕೆಲವು ಬ್ರಾಹ್ಮಣರು, ಕೆಲವು ಬಂಟರು ಶಿಕ್ಷಣ ಪಡೆದು ವಿದ್ಯಾವಂತರಾದರು, ಸರ್ಕಾರಿ ನೌಕರಿ ಸೇರಿದರು, ಬ್ರಿಟಿಷರ ಆಡಳಿತಕ್ಕೆ ಭುಜ ಕೊಟ್ಟರು. ಇದು ಬ್ರಿಟಿಷ್ ಸರ್ಕಾರಕ್ಕೆ ಬಹಳ ಸಂತೋಷ ಕೊಟ್ಟು. ಯಾಕಂದರೆ ಸ್ಥಳೀಯರ ಸಹಕಾರ ಇದ್ದರೆ ಆಡಳಿತ ಸುಲಭ. ಯಾವುದೋ ಒಂದು ದೇಶದಿಂದ ತಕಡಿ ಇಟ್ಕೊಂಡು ಇಲ್ಲಿ ವ್ಯಾಪಾರಕ್ಕೆ ಬಂದ ಮೇಲೆ ಇಲ್ಲಿಯ ಜನ, ಇಲ್ಲಿಯ ಇಡೀ ಪರಿಸರ, ಪ್ರಾದೇಶಿಕ ಸಂಪತ್ತು ಎಲ್ಲದರ ಬಗ್ಗೆ ಅಧ್ಯಯನ ಮಾಡಿಕೊಂಡು ತಿಳ್ಕೊಳ್ಬೇಕು. ಅಂಥದ್ರಲ್ಲಿ ಈ ಜನ ನಾವಾಗಿ ನೀವು ಆಡಳಿತ ಮಾಡಿ, ನಾವು ಸಹಾಯ ಮಾಡ್ತೇವೆ, ಕಂದಾಯ ವಸೂಲಿಗೆ ನಾವಿದ್ದೇವೆ, ನಿಮ್ಮ ಕಡೆ ನಾವಿದ್ದೇವೆ ಅನ್ನುವಾಗ ಇನ್ಯಾರಿಗೆ ಬೇಡ ಇಂಥ ಜನ. ಅವರು ಪ್ರಭಾವಶಾಲಿಗಳಾಗಿ ಬ್ರಿಟಿಷ್ ಕೃಪಾಛತ್ರದಡಿಗೆ ಸೇರ್ಕೊಳ್ತಾರೆ. ಹಾಗಾಗಿ ಹೊಸ ಮಾನದಂಡಗಳು ಯಾವುವು ಪ್ರಭಾವಶಾಲಿಗಳು ಆಗಲಿಕ್ಕೆ ಅಂತಂದರೆ ಭೂ ಒಡೆತನ, ಶಿಕ್ಷಣ, ಸರ್ಕಾರಿ ನೌಕರಿ, ಕಂದಾಯದ ಕ್ಲಪ್ತ ಪಾವತಿ, ನಿಗದಿತ ಮೊತ್ತದ ಕ್ಲಪ್ತ ಪಾವತಿ. ಇದಿಷ್ಟು ಬದಲಾದ ಮಾನದಂಡಗಳು ಪ್ರಭಾವಶಾಲಿಗಳಾಗಿದ್ದವರು. ಇದು ಸಾಮಾಜಿಕ ಬದುಕಿನ ಬದಲಾದ ಆಯಾಮವಾಗಿ ನಾವು ಗುರುತಿಸಬಹುದು. ಆದರೆ ಮುಂದೆ ಕೈಗಾರಿಕಾ ಕ್ರಾಂತಿ ಆಗ್ತದೆ, ವೈಜ್ಞಾನಿಕ ಪ್ರಗತಿ ಆಗುತ್ತೆ, ಮುದ್ರಣ ಕ್ಷೇತ್ರದಲ್ಲಿ ಆವಿಷ್ಕಾರಗಳಾಗ್ತವೆ. ಆಗ ಹೊಸ ಒಂದು ವರ್ಗ ಹುಟ್ಟುಕೊಳ್ಳುತ್ತೆ, ಅದು ಶಿಕ್ಷಿತ ಸಮಾಜ. ಈ ಸಮಾಜ ಸರ್ಕಾರಕ್ಕೆ ಪ್ರಭಾವಶಾಲಿಗಳಾಗಿ ಮತ್ತೆ ಸಹಕಾರ ನೀಡುತ್ತದೆ. ಈ ಎಲ್ಲ ಘಟನೆಗಳು ನಡೆಯುವಾಗ ನಾವು ಏನು ಗಮನಿಸಬೇಕು ಅಂತಂದರೆ, ರಾಜಕೀಯ ಪಲ್ಲಟಗಳು ನಡೀತಾ ಹೋದವು, ಸಾಮಾಜಿಕ ಬದುಕಿನಲ್ಲಿ ಪರಿವರ್ತನೆಗಳು ಆಗ್ತಾ ಹೋದವು. ಆದರೆ ಅಸಮತೋಲನ ಬದಲಾಗಲಿಲ್ಲ. ಶಿಕ್ಷಣ ಸಮಾಜದ ಮೇಲ್ಪದರವನ್ನು ಮುಟ್ಟಿದಷ್ಟು ತ್ವರಿತವಾಗಿ
ಕೆಳವರ್ಗವನ್ನು ತಟ್ಟಲಿಲ್ಲ. ಅತ್ತ ಅವರಿಗೆ ಕೃಷಿ, ಉದ್ಯೋಗ, ಗುಡಿ ಕೈಗಾರಿಕೆಯ ಕುಲಕಸುಬುಗಳು ಇವೇ ಮುಖ್ಯವಾಯಿತು. ಔಪಚಾರಿಕ ಶಿಕ್ಷಣ ಇಲ್ಲದಾಯಿತು. ಇಂಥ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ತ್ರಿಶಂಕ. ಕೆಳವರ್ಗದ ಸಮುದಾಯ ಹಾಗೆ ಉಳ್ಕೊಳ್ತು. ಆರ್ಥಿಕ ಚಿಂತನೆಗಳಿಂದ ನಾವು ನೋಡುವುದು ಬಿಟ್ಟು ಸಾಂಸ್ಕೃತಿಕ ದೃಷ್ಟಿಕೋನದಿಂದ ನೋಡೋಣ. ಈ ಕೆಳವರ್ಗ ಜನಪದೀಯ ಆಚರಣೆಗಳನ್ನು, ಧಾರ್ಮಿಕ ನಂಬಿಕೆಗಳನ್ನು ಬಿಡಲಿಲ್ಲ. ಅದನ್ನು ಅವರು ತಮ್ಮ ನಿಲುವಿಗೆ ಎಟುಕಿದಷ್ಟು ಮುಂದುವರಿಸ್ಕೊಂಡು ಅವರಷ್ಟಕ್ಕೆ ಅವರು ನಡೆಸ್ಕೊಂಡು ಹೋದರು. ಇದರಿಂದ ಉಳಿಯಿತು ತುಳುನಾಡ ಅಸ್ಮಿತೆ. ಹೀಗೆ ತುಳುನಾಡ ಸಾಮಾಜಿಕ ಸಂರಚನೆಯಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಒಂದು ಪದೇ ಪದೇ ಚಿಂತನೆಗೆ ಹಚ್ಚುವ ವಿಚಾರ ಅಂದರೆ, ಯಾವ ವರ್ಗ ಈ ಅಸ್ಮಿತೆಯನ್ನು ಉಳಿಸಿಕೊಳ್ಳಲು ಕಾರಣವಾಯಿತೋ ಅದು ಪ್ರಕೃತಿಗೆ ನಿಕಟವಾಗಿತ್ತು, ಕೃಷಿ ಭೂಮಿಗೆ ನಂಟನ್ನು ಪಡೆದಿತ್ತು ಅನ್ನೋದು. ಈ ಮಾತು ಮುಂದೆ ಸಹ ನಾನು ಆರ್ಥಿಕ ವಿಚಾರಕ್ಕೆ ಬರುವಾಗ ಹೇಳ್ತೇನೆ. ಆರ್ಥಿಕತೆಗೆ ಬರೋದಾದರೆ, ಆರ್ಥಿಕ ವಿಚಾರದ ಆಯಾಮಗಳನ್ನು ನಾವು ಗಮನಿಸುವುದಾದರೆ, ನಮಗೆಲ್ಲ ಗೊತ್ತಿದ್ದ ಹಾಗೆ ಕೃಷಿಯೇ ಇಲ್ಲಿಯ ಆರ್ಥಿಕತೆಯ ಬೆನ್ನೆಲುಬಾಗಿತ್ತು. ಬ್ರಾಹ್ಮಣರು, ಬಂಟರು, ಜೈನರು ಮತ್ತು ಗೌಡ ಸಾರಸ್ವತರು ಭೂ ಮಾಲೀಕರಾಗಿದ್ದರು. ಹೆಚ್ಚಿನ ಭೂ ಮಾಲೀಕರು ಹಿನ್ನೆಲೆಯಲ್ಲೇ ಇರ್ತಾಯಿದ್ರು. ಕೃಷಿ ಮಾಡುವ ನೈಜ ಕೃಷಿಕ, ಗೇಣಿದಾರ ಹೊಸ ವ್ಯವಸ್ಥೆಯಲ್ಲಿ ಬಾಕಿದಾರನಾಗ್ತಾನೆ. ಅದು ಒಂದು ಬಹಳ ಗಮನಾರ್ಹ ಬೆಳವಣಿಗೆ. ಮತ್ತು ಅದನ್ನು ಆ ವಿಷಯವನ್ನು ತೆಗೆದುಕೊಳ್ತೇನೆ. ಆರ್ಥಿಕತೆಯಲ್ಲಿ ಕೃಷಿ ಭೂಮಿ ಜನರ ಜೀವನೋಪಾಯಕ್ಕೆ ಆಧಾರ ಆಗಿತ್ತು. ಭತ್ತ, ತೆಂಗಿನಕಾಯಿ, ಧಾನ್ಯಗಳು, ಕಬ್ಬು, ಇವೆಲ್ಲ ಅಡಿಕೆ, ಇವೆಲ್ಲ ಸಾಮಾನ್ಯ ಬೆಳೆಗಳಾಗಿದ್ದವು. ಕೃಷಿಯ ಜೊತೆಗೆ ಕೃಷಿ ಉಪಕರಣಗಳ ತಯಾರಿ ಮುಂತಾದ ಅನೇಕ ಸಣ್ಣ ಪುಟ್ಟ ಉದ್ಯಮಗಳು ಇದ್ದವು. ಗುಡಿ ಕೈಗಾರಿಕೆ, ಮೀನುಗಾರಿಕೆ, ಕೆಲವು ಕುಲಕಸುಬುಗಳು, ನೇಕಾರಿಕೆ, ಇಂಥವೆಲ್ಲ ಜನ ನಂಬಿಕೊಂಡು ಬಂದಂತಹ ವಂಶಾಂತರಗಳಿಂದ ನಡ್ಕೊಂಡು ಬಂದಂತಹ ಕಸುಬುಗಳನ್ನು ಅವರು ನಡೆಸ್ಕೊಂಡು ಬಂದರು. ಅದರಲ್ಲಿ ಏನು ಬದಲಾವಣೆ ಆಗಲಿಲ್ಲ. ಕೃಷಿ ಉತ್ಪನ್ನಗಳೇ ವ್ಯಾಪಾರದ ಸರಕುಗಳಾದವು. ತುಳುನಾಡು ಕೃಷಿಗೆ ಮಾತ್ರ ಹೆಸರುವಾಸಿಯಾದ್ದಲ್ಲ, ವ್ಯಾಪಾರಕ್ಕೆ ಕೂಡ. ವಿಜಯನಗರ ಕಾಲಕ್ಕೆ, ವಿಜಯನಗರ ಪೂರ್ವದಲ್ಲಿ ವಣಿಕ ಸಂಘಗಳ ಬಗ್ಗೆ ನಮಗೆ ಉಲ್ಲೇಖ ಬರ್ತದೆ. ಶಾಸನ ಅಧ್ಯಯನ ಮಾಡಿದಂಥ ಮಹಾನ್ ವಿದ್ವಾಂಸರು ಇಲ್ಲಿದ್ದಾರೆ. ಅವರ ವಿಷಯಗಳನ್ನು ನಾನು ಹೋಗುವ ಧೈರ್ಯ ನನಗಿಲ್ಲ. ಮೂಡುಬಿದ್ರೆ, ಕಾರ್ಕಳ, ಬಾರ್ಕೂರು, ಬಸೂರುಗಳಲ್ಲಿ ದೊರೆತ ಶಾಸನಗಳಲ್ಲಿ ಹೇಗೆ ವಣಿಕ ಸಂಘಗಳು, ವರ್ತಕ ಸಂಘಗಳು ದಾನ ಧರ್ಮಾದಿ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದವು, ಸಾಮಾಜಿಕ ಪರಿವರ್ತನೆಗೆ ಕಾರಣ ಆಗ್ತಾ ಇದ್ದವು, ದಾನ ಧರ್ಮಾದಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ರು, ಸಾಮಾಜಿಕ ಕಳಕಳಿ ಇತ್ತು, ನ್ಯಾಯ ತೀರ್ಮಾನ ಮಾಡ್ತಾ ಇದ್ರು. ಅದರ ಜೊತೆಗೆ ಸ್ಪರ್ಧಾತೀತವಾದ ಸಾಮರಸ್ಯವನ್ನು ಉಳಿಸ್ಕೊಂಡಿದ್ರು. ಸ್ಪರ್ಧಾತೀತವಾದ ಸಾಮರಸ್ಯ ಅಂತ ನಾನು ಯಾಕೆ ಹೇಳ್ತೇನೆ ಅಂದರೆ, ಬಾರ್ಕೂರ್ನ ಒಂದು ಶಾಸನ ತುಳುನಾಡಿಗೆ ಹೊರಗಿನಿಂದ ಬರದಿಂದ ಸರಕುಗಳನ್ನು ಸುರಕ್ಷಿತವಾಗಿ ಇಡಲಿಕ್ಕೆ ಒಂದು ಪ್ರದೇಶವನ್ನು, ನಿರ್ದಿಷ್ಟ ಪ್ರದೇಶವನ್ನು ಗೊತ್ತುಪಡಿಸಿತ್ತು ಅನ್ನೋದು ನಮಗೆ ತಿಳಿಸ್ತದೆ. ಇದು ಅವರು ಸ್ಪರ್ಧೆಗೆ ಬಂದವರು. ಸ್ಪರ್ಧಾತೀತವಾದ ಸಾಮರಸ್ಯ ಮನೋಭಾವ ಇಲ್ಲಿ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ಇದು ಹೇಳುವಾಗ ನನಗೆ ನೆನಪಾಗುತ್ತೆ, ಇವತ್ತು ನಾವು ಕಾರ್ಪೊರೇಟ್ ಜಗತ್ತಿನ ಬಗ್ಗೆ ಮಾತಾಡ್ತೇವೆ. ಅವರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಹೊಣೆಗಾರಿಕೆ, ಸಾಮಾಜಿಕ ಜವಾಬ್ದಾರಿ, ಅದನ್ನು ಈಗ ಮಾತಾಡ್ತೇವೆ ನಾವು. ಇದು ಬಹಳ ಹಿಂದೆಯೇ 14-15ನೇ ಶತಮಾನದಲ್ಲೇ ನಮ್ಮ ವಣಿಕ ಸಂಘಗಳು ಮಾಡ್ಕೊಂಡು ಬಂದಿದ್ದವು. ಬಸದ ನಿರ್ಮಾಣಕ್ಕೆ, ಬಸದ ನಿರ್ವಹಣೆಗೆ, ದೇವಾಲಯ ನಿರ್ಮಾಣಕ್ಕೆ, ದೇವಾಲಯ ನಿರ್ವಹಣೆಗೆ, ಉಂಬಳಿ ದಾನ ದತ್ತಿಗಳ ಸಂರಕ್ಷಣೆಗೆ ವರ್ತಕ ಸಂಘಗಳು ಕಟಿಬದ್ಧವಾಗಿದ್ದವು. ಅಂದರೆ ಕಾರ್ಪೊರೇಟ್ ಜಗತ್ತಿನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಾನ್ಸೆಪ್ಟ್ ಇವತ್ತಿನದ್ದು ಅಲ್ಲ. 14-15ನೇ ಶತಮಾನದಲ್ಲೇ ತುಳುನಾಡಿನಲ್ಲಿ ಇತ್ತು. ವರ್ತಕ ಸಂಘಗಳು ಇದನ್ನು ಮಾಡ್ತಾ ಇದ್ದವು ಅನ್ನೋದನ್ನು ತಿಳಿಸೋದು
ನನ್ನ ಉದ್ದೇಶ. ಇನ್ನು ವಿಜಯನಗರ ಕಾಲದಲ್ಲಿ ಅನೇಕ ವಿದೇಶಿ ಪ್ರವಾಸಿಗರು ಬರ್ತಾರೆ, ಅವರ ಬರವಣಿಗೆಗಳಿವೆ. ಅವೆಲ್ಲವನ್ನು ಈಗ ನಾನು ಹೇಳಲಿಕ್ಕೆ ಹೋದರೆ ನಿಮಗೆ ಶುಷ್ಕ ಅಂತ ಅನ್ನಿಸ್ಬೋದು. ಅದೆಲ್ಲವನ್ನು ನಾನು ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ತೀನಿ. ವ್ಯಾಪಾರಕ್ಕಾಗಿ ವಿದೇಶಿಯ ವ್ಯಾಪಾರ ಕಂಪನಿಗಳು ಬಂದದ್ದು ಪೋರ್ಚುಗೀಸ್, ಡಚ್, ಇಂಗ್ಲಿಷ್ ಮತ್ತು ಫ್ರೆಂಚ್. ಈ ಈಸ್ಟ್ ಇಂಡಿಯಾ ಕಂಪನಿಗಳು ಬಂದದ್ದು ಇಲ್ಲಿನ ಇತಿಹಾಸದಲ್ಲಿ ಒಂದು ಬಹುದೊಡ್ಡ ಅಧ್ಯಾಯವನ್ನು ತೆರೆದು. ಇಲ್ಲಿನ ಕೃಷಿ ಉತ್ಪನ್ನಗಳೇ ಅವರ ವ್ಯಾಪಾರ ಸರಕುಗಳಾಗಿದ್ದವು. ದೊಡ್ಡ ದೊಡ್ಡ ಬೃಹತ್ ಉದ್ಯಮಗಳೇ ಇಲ್ಲಿ ಇರಲಿಲ್ಲ. ಅದನ್ನು ಬ್ರಿಟಿಷ್ ದಾಖಲೆಗಳು ಹೇಳ್ತವೆ. 1800ರಲ್ಲಿಯೇ ಮುಂಡ್ರೋ ಹೇಳ್ತಾನೆ, ಯಾವ ದೊಡ್ಡ ಉದ್ಯಮಗಳು ಇಲ್ಲಿ ಇಲ್ಲ, ಯಾವ ಉದ್ಯಮಗಳಿಗೆ ಬೇಕಾದ ಕಚ್ಚಾ ವಸ್ತುಗಳು ಇಲ್ಲಿ ತಯಾರಾಗುವುದಿಲ್ಲ ಅಂತ. 4-5 ದಶಕಗಳಲ್ಲಿ ಅದು ಚೇಂಜ್ ಆಗ್ತದೆ. ಹೇಗೆ ಬಾಸಲ್ ಮಿಷನ್ ಅವರು ಹಂಚು ಕಾರ್ಖಾನೆ ಓಪನ್ ಮಾಡಲಿಕ್ಕೆ ಇಲ್ಲಿ ಸಹಾಯ ಮಾಡಿದರು, ಸ್ಥಳೀಯ ಉದ್ಯಮವಾಗಿ ಅದನ್ನು ಬಳಸಿದರು, ಅದಕ್ಕೆ ಬೇಕಾದ ಆವೆ ಮಣ್ಣು ಇಲ್ಲಿ ಸಿಗ್ತದೆ ಅನ್ನೋಂಥ ಗೊತ್ತಾದದ್ದು ಹೇಗೆ? ವ್ಯಾಪಾರ ಮಾಡಲಿಕ್ಕೆ ಬಂದ ಇಂಗ್ಲಿಷರಿಗೆ ಅದರ ಅಗತ್ಯ ಇಲ್ಲ, ಅರಿವಿಲ್ಲ. ಟೆಕ್ನಾಲಜಿ ಉಪಯೋಗಿಸಿ ಇಲ್ಲಿ ಯಾವುದೇ ಪ್ರದೇಶವನ್ನು ಅಭಿವೃದ್ಧಿಪಡಿಸುವ ಮನಸ್ಸು ಅವರಿಗಿರಲಿಲ್ಲ. ಹಾಗಾಗಿ ಸ್ಥಳೀಯ ಉದ್ಯಮಗಳು ಇಲ್ಲಿ ಸಿಗಲಿಲ್ಲ ಈ ಕಾಲದಲ್ಲಿ. ಅದರ ಬದಲಿಗೆ ಕೃಷಿ ಉತ್ಪನ್ನಗಳು ವ್ಯಾಪಾರ ಸರಕಾಗಿ, ಅದರ ಪರಿಣಾಮವಾಗಿ ಬಹಳ ದೊಡ್ಡ ರಾಜಕೀಯ ಪಲ್ಲಟಗಳು ನಡೀತವೆ. ಈ ವಿದೇಶಿ ಕಂಪನಿಗಳ ನಡುವೆ ಕಾಳು ಮೆಣಸಿಗಾಗಿ ಬ್ಲ್ಯಾಕ್ ಗೋಲ್ಡ್ ಆಫ್ ದ ಕೋಸ್ಟ್, ಕಾಳು ಮೆಣಸಿಗಾಗಿ ಕಾಳಗ ನಡೀತದೆ ಸ್ಥಳೀಯ ಅರಸರೊಟ್ಟಿಗೆ. ಅದೇ ಒಂದು ರೋಮಾಂಚಕ ಇತಿಹಾಸ. ನಮಗಿವತ್ತು ರೋಮಾಂಚಕ ಅಂತ ಅನಿಸ್ತದೆ ಓದುವಾಗ. ಆಗ ಎಷ್ಟು ಕಷ್ಟಪಟ್ಟಿರ್ಬೋದು ಇವರ ಸಶಸ್ತ್ರ ಪಡೆಗಳೊಟ್ಟಿಗೆ ಹೋರಾಟ ಮಾಡಬೇಕಾದ್ರೆ ಸ್ಥಳೀಯ ಅರಸರು. ಅಕ್ಕಿಯ ವ್ಯಾಪಾರದ ಏಕಸ್ವಾಮ್ಯಕ್ಕಾಗಿ ಅವರವರ ನಡುವೆ ನಡೆಯುತ್ತಿದ್ದಂಥ ಪೈಪೋಟಿ, ಸ್ಥಳೀಯ ಅರಸರನ್ನು ಒಬ್ಬರ ವಿರುದ್ಧ ಇನ್ನೊಬ್ಬರನ್ನು ಎತ್ತಿ ಕಟ್ಟಿದ್ದು, ಒಟ್ಟಿನಲ್ಲಿ ಅನೇಕ ರಾಜಕೀಯ ಪಲ್ಲಟಗಳಿಗೆ ಈ ವ್ಯಾಪಾರ ಪೈಪೋಟಿಗಳು ಕಾರಣವಾಗ್ತವೆ. ಈ ಮಧ್ಯೆ ರಾಜಕೀಯ ಪಲ್ಲಟಗಳು ವಿವಿಧ ರೂಪಗಳನ್ನು ಪಡೆದು ಅನೇಕ ಸ್ಥಿತ್ಯಂತರಗಳಿಗೆ ಕಾರಣವಾದಾಗಲೂ ವ್ಯಾಪಾರ ಸ್ಥಳೀಯ ಮಟ್ಟದಲ್ಲಿ ನಡೀತಾ ಇತ್ತು. ಹಾಗಾಗಿ ಮಾತ್ರಕ್ಕೆ ಸಂಪತ್ತು ಇಲ್ಲಿಯ ಸ್ಥಳೀಯರನ್ನು ಅಭಿವೃದ್ಧಿಪಡಿಸಿದ ಶ್ರೀಮಂತರನ್ನಾಗಿ ಮಾಡ್ತಾ ಇಲ್ಲ. ಸಂಪತ್ತೆಲ್ಲ ಹೋದದ್ದು ವಿದೇಶಿ ಕಂಪನಿಗಳಿಗೆ. ಇಲ್ಲಿಯ ಬಂಡಸಾಲೆಗಳು ತುಂಬಿಸಿದ್ದು ವಿದೇಶಿ ಭಂಡಾರವನ್ನು. ಒಂದೊಂದಾಗಿ ಕಂಪನಿಗಳು ಬಾವಿ ಮುಚ್ಚಿ ಹೋದವು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಉಳ್ಕೊಳ್ತು. ವಿಜಯನಗರದ ಆಳ್ವಿಕೆ ಅವನತಿಯಾಯಿತು. ಕೆಳದಿ ಅರಸರ ಆಳ್ವಿಕೆ ಕುಸಿತವಾಯಿತು. ಮೈಸೂರು ಅರಸರ ರಾಜ್ಯಭಾರವು ಮುಗಿಯಿತು. ಸುಲ್ತಾನರ ಆಳ್ವಿಕೆ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಕೊನೆ ಆಯಿತು. ಟಿಪ್ಪು ಸುಲ್ತಾನ್ನ ಅವಸಾನ ಆಯಿತು. ಅಂದರೆ ತುಳುನಾಡು ಸೇರಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ ಬ್ರಿಟಿಷರ ಕಂಪನಿ ಸರ್ಕಾರದ ತೆಕ್ಕೆಗೆ ಜಾರಿ ಬಿತ್ತು. ಅಲ್ಲಿಂದ ಪ್ರಾರಂಭ ಆಯಿತು ವಸಾಹತುಶಾಹಿ ಆಳ್ವಿಕೆ. ಅಲ್ಲಿಂದ ಪ್ರಾರಂಭ ಆಯಿತು ಅನೇಕ ರೀತಿಯ ಸಾಮಾಜಿಕ ಆರ್ಥಿಕ ಸ್ಥಿತ್ಯಂತರಗಳು. ಬಹಳ ಕುತೂಹಲಕಾರಿಯಾದಂತಹ ವಿಷಯಗಳನ್ನು ನಾವಿಲ್ಲಿ ಗಮನಿಸಬಹುದು. ವ್ಯಾಪಾರ ನಡೆಯಿತು, ಹೌದು, ಆಳ್ವಿಕೆ ಪ್ರಾರಂಭ ಆಯಿತು. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ, ಅದು ಮೊದಲು ಹೊರಡುವುದು ಕಂದಾಯವನ್ನು ಹೇಗೆ ಹೆಚ್ಚಿಸಬಹುದು ಎಂಬ ಪರಿಶೀಲನೆಗೆ ಅಧ್ಯಯನಕ್ಕೆ. ಅದು ಸಾರ್ವಕಾಲಿಕ ಸತ್ಯ. ಅಂದಿನಿಂದ ಇಂದಿನವರೆಗೂ ಸರ್ಕಾರ ಬಂದು ಕೂಡಲೇ ಮಾಡುವ ಫಸ್ಟ್ ಕೆಲಸ ಅದೇ. ಕಂದಾಯ ಮೂಲಗಳನ್ನು ಅಭಿವೃದ್ಧಿಪಡಿಸೋದಲ್ಲ, ಹೆಚ್ಚೆಚ್ಚು ಅಗಿತಾ ಹೋಗೋದು, ಎಲ್ಲೆಲ್ಲಿ ಆದಾಯ ಬರುತ್ತೆ ಅನ್ನೋದು. ಹೊಸ ಆಡಳಿತದ ವಿತ್ತೀಯ ನೀತಿ ಈ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಕಾನೂನುಬದ್ಧ ಸುಲಿಗೆಗಳನ್ನು ಒಳಗೊಂಡಿತ್ತು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಭೂ ಕಂದಾಯ ದರ ಹೆಚ್ಚಿತು. ಬೇರೆ ಬೇರೆ ರೀತಿಯ ತೆರಿಗೆಗಳು ಜನರ ಮೇಲೆ ಹೇರಲ್ಪಟ್ಟವು. ಉಪ್ಪಿನ ತಯಾರಿ ಮತ್ತು ಮಾರಾಟದ ತೆರಿಗೆ ಏಕಸ್ವಾಮ್ಯ, ಸಾಲ್ಟ್ ಮೊನೋಪಲಿ, ಹೊಗೆ ಸೊಪ್ಪಿನ ಮೇಲಿನ ಮಾರಾಟ ತೆರಿಗೆ, ವೃತ್ತಿ ತೆರಿಗೆ, ಮನೆ, ಅಂಗಡಿ,
ಗೋಡೌನ್ಗಳು, ದಾಸ್ತಾನು ಮಳಿಗೆಗಳು, ಬಂಡಸಾಲಗಳು, ಅದರ ಮೇಲಿನ ತೆರಿಗೆ, ತಾಳೆ ಬೆಲ್ಲ, ಬೆಲ್ಲ ಇವುಗಳ ಮೇಲಿನ ತೆರಿಗೆ, ಮದ್ಯದ ತೆರಿಗೆ ಹೇಗೂ ಇತ್ತು, ಮದ್ಯದ ಮೇಲಿನ ತೆರಿಗೆ, ಕಾಡುಗಳ ಮೇಲೆ, ಅರಣ್ಯದ ಮೇಲೆ, ಮೋಪಿನ ಮೇಲೆ ತೆರಿಗೆ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ತೆರಿಗೆಗಳನ್ನು ಕಾನೂನುಬದ್ಧವಾಗಿ, ಅದು ವಿಶೇಷ, ಕಾನೂನುಬದ್ಧವಾಗಿ ಸರ್ಕಾರ ಮಾಡ್ತಾ ಹೋಯಿತು. ಈ ಸುಲಿಗೆಗಳ ಮಧ್ಯೆ ರೈತಾಪಿ ವರ್ಗದ ಕಷ್ಟ ಹೇಗಿತ್ತು ಅಂತಂದರೆ, 1800ರಲ್ಲಿ ಥಾಮಸ್ ಮುನ್ರೋ ಫಸ್ಟ್ ಕಲೆಕ್ಟರ್ ರೈತವಾರಿ ಪದ್ಧತಿಯನ್ನು ಇಲ್ಲಿ ಅನುಷ್ಠಾನಗೊಳಿಸ್ತಾನೆ, ಕಂದಾಯ ದರವನ್ನು ನಿಗದಿಪಡಿಸ್ತಾನೆ. ಅದನ್ನು ಮೊದಲಿದ್ದದ್ದೆಲ್ಲ ಬಹಳ ಹೆಚ್ಚು, ಸುಲ್ತಾನರ ಕಾಲದ್ದು ಹೆಚ್ಚಿತ್ತು, ವಿಜಯನಗರ ಕಾಲದ ಹೆಚ್ಚಿತ್ತು, ನಾವು ಅಷ್ಟು ಕಷ್ಟ ಕೊಡೋದು ಬೇಡ ಅಂತ ಹೇಳ್ತಾ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಇದ್ದಂಥ ತೆರಿಗೆಗೆ ಇನ್ನಷ್ಟು ಸೇರಿಸಿ ಹೊಸ ತೆರಿಗೆ ದರವನ್ನು ಅದು ಸರ್ಕಾರ ಜನರ ಮೇಲೆ ಹೇರ್ತದೆ. ಈ ಕಂದಾಯವನ್ನು ಯಾರು ತರಬೇಕಾದ್ದು? ಭೂ ಹಿಡುವಳಿದಾರರು ತರಬೇಕಾದ್ದು. ರೈತವಾರಿ ಪದ್ಧತಿಯಲ್ಲಿ ಭೂ ಹಿಡುವಳಿದಾರರ ಜೊತೆಗೆ ಅದು ಒಪ್ಪಂದ, ಅವರು ತೆರತಾರೆ. ನಿಜವಾದ ಕೃಷಿಕ ಯಾರು? ಗೇಣಿಗಾರ, ರೈತ. ಅವನು ಕೃಷಿ ಮಾಡಿ ತನ್ನ ಮಾಲೀಕನಿಗೆ ಗೇಣಿ ಕೊಡಬೇಕು ಪ್ರತಿ ವರ್ಷ. ಅದರ ಬೇಸಿಸ್ ಮೇಲೆ ಭೂ ಮಾಲೀಕ ಸರ್ಕಾರಕ್ಕೆ ಕಟ್ಟಬೇಕು. ಇವನಿಗೆ ಎಲ್ಲಿಂದ ಕಟ್ಟಲಿಕ್ಕಾಗುತ್ತೆ? ಎಷ್ಟೋ ವರ್ಷ ಅನಾವೃಷ್ಟಿ, ಅತಿವೃಷ್ಟಿ, ಇನ್ನೇನೋ ಕಾರಣದಿಂದ ಬೆಳೆ ನಾಶ, ಅತ್ಲಾಗೆ ಆಹಾರ ಧಾನ್ಯಗಳ ಬೆಲೆ ಕುಸಿತ, ಯಾರು ಏನು ಮಾಡೋ ಹಾಗಿಲ್ಲ. ಅಂಥ ಸಂದರ್ಭದಲ್ಲಿ ಹುಟ್ಟಿಕೊಂಡದ್ದು ಬಡ್ಡಿ ಕೊಡುವ ಸಾಹುಕಾರ ವರ್ಗ. ಸರ್ಕಾರಕ್ಕೆ ಕಂದಾಯ ಕಟ್ಟಬೇಕಲ್ಲ, ನಿನಗೆ ನಾವು ಸಾಲ ಕೊಡ್ತೇವೆ ಅಂತ ಸಾಹುಕಾರ ವರ್ಗದ ಮಧ್ಯವರ್ತಿಗಳು, ದಲ್ಲಾಳಿಗಳು, ಏಜೆಂಟ್ಗಳು ಬರ್ತಾರೆ. ಬೆಳೆ ಗದ್ದೆಯಲ್ಲಿ ಇರುವಾಗಲೇ ಆ ಬೆಳೆಯನ್ನು ನೋಡಿಯೇ ಅವ್ರು ಸಾಲ ಕೊಡ್ತಾರೆ. ಕಟಾವಿಗೆ ಮೊದಲು ಬರ್ತಾರೆ, ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಲ್ಲಿ ಆ ಎಲ್ಲ ಬೆಳೆಯನ್ನು ವಸೂಲು ಮಾಡ್ತಾರೆ. ನಿನಗೆ ಸಾಲ ಕೊಟ್ಟಿದ್ದೇವೆ, ಬಡ್ಡಿ ಸಹಿತ ನಾವು ಸಾಲ ಬೆಳೆ ರೂಪದಲ್ಲೇ ತಗೊಳ್ತೇವೆ. ಸಾಲವೇ ಬಡ್ಡಿಯಾಗಿ ಇನ್ನಷ್ಟು ಏರ್ತಾ ಹೋಗ್ತದೆ. ಈ ತಲೆಮಾರಿನ ಸಾಲ ಮುಂದಿನ ತಲೆಮಾರಿಗೆ ಸೋಮನ ದುಡಿ ನೆನಪಾಗುತ್ತಾ? ತಪ್ಪಲ್ಲ. ಹೀಗೆ ಮುಂದುವರಿತಾ ಹೋಗ್ತದೆ ರೈತರ ಸಂಕಷ್ಟ. ಯಾವಾಗ ಕಂದಾಯ ಕಟ್ಟಲಿಕ್ಕೆ ಆಗಲಿಲ್ವೋ ಆ ರೈತ ಏನು ಮಾಡ್ತಾನೆ? ನನ್ನಿಂದ ಇದಾಗುವುದಿಲ್ಲ ಅಂತ ಕೈ ಚೆಲ್ತಾನೆ, ಭೂಮಿಯನ್ನು ಮಾರಾಟ ಮಾಡ್ತಾನೆ. ಆಲ್ರೆಡಿ ಭೂ ಒಡೆತನ ಇದ್ದಂಥ ಭೂ ಮಾಲೀಕರು ಇನ್ನಷ್ಟು ಭೂಮಿಯ ಒಡೆತನ ಆಗ್ತಾರೆ. ಅಂಥ ಸಂದರ್ಭದಲ್ಲಿ ಗೌಡ ಸಾರಸ್ವತ ವ್ಯಾಪಾರಿಗಳು ಕೂಡ ಭೂ ಒಡೆತನಕ್ಕೆ ಮಾರು ಹೋಗ್ತಾರೆ. ರೈತಾಪಿ ವರ್ಗ 6ಕ್ಕೆ ಏರುವುದಿಲ್ಲ, 3ಕ್ಕೆ ಇಳಿಯೋದಿಲ್ಲ, ತ್ರಿಶಂಕು ಅಲ್ಲಿ ಈಚೆ ಬರಲಿಕ್ಕಾಗೋದಿಲ್ಲ. ಭೂಮಿ ಪರರ ಪಾಲು. ಅಂತಹ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡದ್ದು ಇಲ್ಲಿ ನಿರುದ್ಯೋಗ ಪರ್ವ. ಈ ನಿರುದ್ಯೋಗ ಪರ್ವಕ್ಕೆ ಪರಿಹಾರ ಏನು? ವಲಸೆ. ಸಹಜ ಜೀವನೋಪಾಯಕ್ಕೆ ವೃತ್ತಿಯಾಗಿ ಏನಾದರೂ ಬೇಕು. ಕೆಲವು ಬಡ ಬ್ರಾಹ್ಮಣ ಕುಟುಂಬದವರು ಕೇರಳದ ಅನಂತಶಯನಕ್ಕೆ ಹೋಗ್ತಾರೆ, ಆಗಮಶಾಸ್ತ್ರ ಅಧ್ಯಯನಕ್ಕೆ, ಪೂಜಾ ಕೈಂಕರ್ಯಗಳಿಗೆ. ಇನ್ನು ಮತ್ತು ಕೆಲವರು ಬಂಟರು, ಬಿಲ್ಲವರು, ಬ್ರಾಹ್ಮಣರು ಉದ್ಯೋಗಾರ್ಥಿಗಳಾಗಿ ನೆರೆಯ ರಾಜ್ಯಗಳಿಗೆ ಹೋಗ್ತಾರೆ. ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮುಂಬೈಗೆ ವಲಸೆ ಹೋಗ್ತಾರೆ. ಇದೇ ಒಂದು ಟಾಪಿಕ್ ಆಫ್ ಸ್ಟಡಿ ಆಗಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಮುಂಬೈಗೆ ಹೋಗ್ತಾರೆ. ಹೀಗೆ ಮುಂದಿನ ದಿನಗಳಲ್ಲಿ ಕೃಷಿ ಆಧಾರಿತ ಕುಟುಂಬಗಳು, ಬಡ ಕುಟುಂಬಗಳು ನಿರ್ಗತಿಕರಾದಾಗ ಇನ್ನೇನು ಉಪಾಯ ಇಲ್ಲ. ಘಟ್ಟದ ಮೇಲೆ ಚಿಕ್ಕಮಗಳೂರು, ಕೊಡಗುಗೆ, ಕಾಫಿ ಎಸ್ಟೇಟಲ್ಲಿ ಕೆಲಸ ಮಾಡಲಿಕ್ಕೆ ಕೂಲಿ ಕಾರ್ಮಿಕರಾಗಿ ಹೋಗ್ತಾರೆ. ಇದು ಬಹುದೊಡ್ಡ ವಲಸೆ. ಕೂಲಿ ಕಾರ್ಮಿಕರಾಗಿ ಹೋದವರದು ಕೆಲ ವರ್ಗದಿಂದ ತೊಡಗಿ ಮೇಲ್ವರ್ಗದವರೆಗೂ ನಿರುದ್ಯೋಗ ಪರ್ವಕ್ಕೆ ಪರಿಹಾರ ವಲಸೆ. ಹೀಗೆ ಆರ್ಥಿಕತೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಆದದ್ದನ್ನು ವಸಾಹತುಶಾಹಿ ಕಾಲದಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಕಾಣ್ಬೋದು. ಅಧ್ಯಯನಕ್ಕೆ ಸಾಕಷ್ಟು ವಿಚಾರಗಳು ಇದರಲ್ಲಿದೆ. ಆಗಿಲ್ಲ ಕೂಡ, ಅಥವಾ ಆಗಬಹುದಾದರೆ ಅದನ್ನು ಬೇರೆ ದೃಷ್ಟಿಕೋನದಲ್ಲಿ ನೋಡುವಂಥ ಸಾಧ್ಯತೆಗಳು ಇವೆ. ಈಗ ಕೊನೆಯದಾಗಿ ಸಾಂಸ್ಕೃತಿಕ ವಿಚಾರಕ್ಕೆ ಬರ್ತಾನೆ. ಸಾಮಾಜಿಕ ಶ್ರೇಣೀಕರಣ ನಾನು ಹೇಳಿದೆ. ಆರ್ಥಿಕ ಸಾಮಾಜೀಕರಣ ಹೇಗಿತ್ತು ಅಂತಂದರೆ, ಒಂದು ಮಾತು ಮೇಲೆ ಬ್ರಿಟಿಷ್ ಸರ್ಕಾರ
ಅದರ ಕೆಳಗೆ ಭೂಮಾಲೀಕರು, ಅದರ ಕೆಳಗೆ ಮಧ್ಯವರ್ತಿಗಳು, ಅದರ ಕೆಳಗೆ ರೈತಾಪಿ ವರ್ಗ. ಇದು ಆರ್ಥಿಕ ಶ್ರೇಣೀಕರಣ. ಸಾಮಾಜಿಕ ವರ್ಗೀಕರಣ ಪ್ರಭಾವಶಾಲಿಗಳದ್ದು ಆಲ್ರೆಡಿ ನಾನು ಹೇಳಿದ್ದೆ. ಇವೆರಡರಕ್ಕೂ ಸಾಮಾನ್ಯ ಆಧಾರವಾಗಿದ್ದದ್ದು ಕೃಷಿ ಭೂಮಿ. ಹೇಗೆ ತುಳುನಾಡಲ್ಲಿ ಕೃಷಿ ಭೂಮಿ, ಕೃಷಿ, ಸಾಮಾಜಿಕ ಇತಿಹಾಸ, ಆರ್ಥಿಕ ಬದುಕಿನಲ್ಲಿ ಆಯಾಮಗಳನ್ನು ಕಾಲ ಕಾಲಕ್ಕೆ ರೂಪಿಸ್ತಾ ಹೋಯ್ತು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಅಂದರೆ ಇದೇ ಉಳ್ಕೊಳ್ತಾ ಕೊನೆವರೆಗೆ ಇಲ್ಲ. ಹಾಗೆ ನೋಡಿದರೆ ಮತ್ತೆ ಬದಲಾವಣೆ ಆಗ್ತದೆ. 20ನೇ ಶತಮಾನದ ಕೊನೆಯ ಒಂದೆರಡು ದಶಕ, 21ರ ಆದಿ ದಶಕ 1, 2 ಸೂಕ್ಷ್ಮವಾಗಿ ಗಮನಿಸಿ. ತುಳುನಾಡ ಅಸ್ಮಿತೆಗೆ ಹೊಸ ಹಿರಿಮೆ ಹುಟ್ಟಿಕೊಂಡಂಥ ಕಾಲ ಇದು. ನಾನು ಗಮನಿಸಿದ್ದು ಅಥವಾ ನನ್ನ ಚಿಂತನೆಗೆ ಅದು ಎಟಕಿ. ಏನಾಯ್ತು ಇದರಲ್ಲಿ? ಮರಳಿ ಮೂಲದೆಡೆಗೆ ನಡಿಗೆ. ನನ್ನ ವ್ಯಾಖ್ಯಾನ ಇದೆ, ಮರಳಿ ಮೂಲದೆಡೆಗೆ ನಡಿಗೆ ಅಂತ. ಅಂದರೆ ಯಾರ್ಯಾರು ನಿರುದ್ಯೋಗಿಗಳಾಗಿ ಸ್ವಾತಂತ್ರ್ಯೋತ್ತರದಲ್ಲಿ ಮುಂಬೈ ಹೊರ ರಾಜ್ಯಗಳಿಗೆ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯೋತ್ತರದಲ್ಲಿ ಹೋಗಿದ್ರು, ಆರ್ಥಿಕವಾಗಿ ಅವರು ಸದೃಢರಾದರು. ಆಗ ಅವರಿಗೆ ಕಾಡ್ಲಿಕ್ಕಾದ್ದು ಅನಾಥ ಪ್ರಜ್ಞೆ, ತಮ್ಮ ಮೂಲದ ಬೇರುಗಳ ಅರಸುವಿಕೆ, ತಮ್ಮ ಸಂಸ್ಕೃತಿ, ತಮ್ಮ ಮೂಲ. ಆಗಾಗ ತುಳುನಾಡ ತವರಿಗೆ ಬರುವ ಪರಿಪಾಠ ಪ್ರಾರಂಭ ಆಯಿತು. ಇದು ಆರ್ಥಿಕವಾಗಿ ಸದೃಢರಾದ ಮೇಲೆ ಮಾತ್ರ. ಆಗ ಬಂದಾಗ ವಾರ್ಷಿಕ ನೇಮ ಕೊಡುವುದು, ತಂಬಿಲ, ಇವೆಲ್ಲ ನೆನಪಾಯಿತು. ಸ್ಥಳೀಯರು ತೀರಾ ಘಟ್ಟಕ್ಕೂ ಹೋಗ್ಲಿಕ್ಕಾಗದವರು, ಘಟ್ಟದಿಂದಲೂ ವಾಪಸ್ ಬಂದವರು ಕೆಲವರು ಇದ್ದರು. ಅಂಥವರು ಮಾಡ್ಕೊಂಡು ಬಂದ ಧಾರ್ಮಿಕ ಆಚರಣೆಗಳು, ನಂಬಿಕೆಗಳು ಇವರಿಗೆ ನೆನಪಾಯಿತು. ನಾವಿದ್ದೇವೆ ಅಂತ ಆರ್ಥಿಕ ಸಹಾಯ ಅವರು ನೀಡಿದರು. ಇದ್ರ ಮಧ್ಯೆ ಒಂದು ಸಿನಿಕತನ ಕೂಡ ಆಗಿತ್ತು. ಆಂಗ್ಲ ಶಿಕ್ಷಣದ ಪ್ರಭಾವವಾಗಿ ಒಂದು ಸಿನಿಕತನದಲ್ಲಿ ಅನೇಕ ಜನರು ಈ ಎಲ್ಲ ನಂಬಿಕೆ ಆಚರಣೆಗಳನ್ನು ಕಳ್ಕೊಂಡದ್ದು ಇತ್ತು. ಅವರೆಲ್ಲರಿಗೂ ಈಗ ಹೊಸ ಅವೇರ್ನೆಸ್ ಬಿಕಾಸ್ ಆಫ್ ದ ಇಕನಾಮಿಕ್ ಸ್ಟೆಬಿಲಿಟಿ. ನೇಮ ಕಂಬಳಾಗಲಿ, ತಂಬಿಲಾಗಲಿ ಅಥವಾ ಇನ್ಯಾವುದೇ ಆಚರಣೆಗಳಾಗಲಿ, ನಾಗಮಂಡಲ ಆಯಿತು, ದೇವಾಲಯಗಳ ಜೀರ್ಣೋದ್ಧಾರ ಆಯಿತು, ದೈವಸ್ಥಾನಗಳ ನವೀಕರಣ ಆಯಿತು. ಹೊಸ ಉತ್ಸಾಹದಲ್ಲಿ ಆರ್ಥಿಕವಾಗಿ ಸದೃಢರಾದವರು ಅದಕ್ಕೆ ಪ್ರೋತ್ಸಾಹ ನೀಡಿದರು. ಇಲ್ಲಿ ಇದ್ದಂತಹ ಮೂಲ ನಿವಾಸಿಗಳು ಅವುಗಳನ್ನು ಹಾಗೇ ಉಳಿಸ್ಕೊಂಡು ಬಂದವರು ಅದನ್ನು ಅವರು ಮುಂದಿಟ್ಟರು. ತುಳುನಾಡ ತವರಿಗೆ ಬಂದಂತಹ ಆರ್ಥಿಕ ಪ್ರಬಲ ಸಬಲರೊಂದಿಗೆ ಉಳಿಕೆಯಾದಂತಹ ಆ ಆಚರಣೆಗಳು ಪ್ರೋತ್ಸಾಹ ಪೋಷಣೆ ಪಡೆದು ಮತ್ತೆ ಇವೆಲ್ಲ ನವ ಉತ್ಸಾಹದಲ್ಲಿ ಸ್ಥಳೀಯರು ಪಾಲ್ಗೊಂಡು ಈಗ ವಿಜೃಂಭಣೆಯಿಂದ ನಡೆಯುವುದನ್ನು ನಾವು ಕಾಣ್ತೇವೆ. ಇದು ತುಳುನಾಡ ಇತಿಹಾಸ ಕಂಡ ಹೊಸ ಆಯಾಮ. ಸಾಮಾಜಿಕ ಪ್ಲಸ್ ಆರ್ಥಿಕ = ಸಾಂಸ್ಕೃತಿಕ. ಹೀಗೆ ನನ್ನ ಆಲೋಚನೆಗಳು, ಚಿಂತನೆಗಳು ಮುಂದುವರಿತಾ ಇದ್ದು, ಅಂಥ ಸಂದರ್ಭದಲ್ಲಿ ಅಧ್ಯಯನದ ಹಾಗೆ ಮಾಡಲಿಕ್ಕೆ ಒಂದು ಅವಕಾಶ ಇತ್ತವರು ಈ ಕಾರ್ಯಕ್ರಮದ ಸಂಯೋಜಕರು, ಮುಖ್ಯವಾಗಿ ಮಿತ್ರ ಡಾಕ್ಟರ್ ಜಗದೀಶ್ ಶೆಟ್ಟರು. ಅವರೆಲ್ಲರಿಗೂ ಧನ್ಯೋಸ್ಮಿ ಅಂತ ಹೇಳ್ತೇನೆ. ಹಾಗೆ ತಾಳ್ಮೆಯಿಂದ ಕೇಳಿದ ನಿಮಗೂ ಧನ್ಯೋಸ್ಮಿ ಅಂತ ನಮನಗಳನ್ನು ಸಲ್ಲಿಸ್ತೇನೆ. ಧನ್ಯವಾದ.